ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕರಿ ಟೋಪಿ ಕದನ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ಆರ್ ನಗರದ ಜನರಿಗೆ ಅವಮಾನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಈ ದರ್ಪದ ಮನಸ್ಥಿತಿಯನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡಿಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು, ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂತಹ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂತಹ ಅಪಮಾನ ಇದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಮಂತ್ರಿಮಂಡಲದ ಬಹುತೇಕ ಸಚಿವರು ಸೈಲೆಂಟ್. ಇಲ್ಲ ಒಂದ್ ಕಡೆಗೆ ರೈತರ ಬಗ್ಗೆ ರೈತರನ್ನ ಭೇಟಿಯಾಗುವಂತದ್ದಾಗ್ತಾ ಇಲ್ಲ, ಮತ್ತೊಂದು ಕಡೆ ಎಲ್ಲ ಸಮಸ್ಯೆಗಳು ಡೆವಲಪ್ಮೆಂಟ್ಸ್ ವರ್ಕ್ ಅಂತಂದ್ರೆ ಸ್ಪಾಟ್ ವಿಸಿಟ್ ಆಗುವಂತ ಕೆಲಸಗಳು ಆಗ್ತಾ ಇಲ್ಲ. ಇದನ್ನ ತಾವು ವಿರೋಧ ಪಕ್ಷದವರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಏಕಾಂಗಿಯಾಗಿದ್ರು ಸಹ ಭೀಕರ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪರು ಯಾವ ರೀತಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ರೈತ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ರು. ಮನೆ ಕಳ್ಕೊಂಡಂತ ಬಡವರಿಗೆ 5 ಲಕ್ಷ ರೂಪಾಯಿ ಅನುದಾನ ಪರಿಹಾರ ಘೋಷಣೆ ಮಾಡಿದ್ರು. ಯಾರು ಪಾತ್ರೆ ಪಡೆಗೆ ಕಳೆದುಕೊಂಡಿದ್ರು 10,000 ರೂಪಾಯಿ ತತ್ಕ್ಷಣ ರಿಲೀಸ್ ಮಾಡುವಂತ ಕೆಲಸ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕು ತಾವು ರೈತರ ಪರವಾಗಿ. ಅತಿವೃಷ್ಟಿಯಾಗಿ ಕಳೆದ 2 ತಿಂಗಳಿಂದ ರೈತರು ಪರದಾಡ್ತಾ ಇದ್ರು ಸಹ ಇಲ್ಲಿಯವರೆಗೂ ಸಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿನಃ 1 ರೂಪಾಯಿ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕರಿ ಟೋಪಿ ಕದನ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ಆರ್ ನಗರದ ಜನರಿಗೆ ಅವಮಾನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಈ ದರ್ಪದ ಮನಸ್ಥಿತಿಯನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡಿಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು, ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂತಹ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂತಹ ಅಪಮಾನ ಇದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಮಂತ್ರಿಮಂಡಲದ ಬಹುತೇಕ ಸಚಿವರು ಸೈಲೆಂಟ್. ಇಲ್ಲ ಒಂದ್ ಕಡೆಗೆ ರೈತರ ಬಗ್ಗೆ ರೈತರನ್ನ ಭೇಟಿಯಾಗುವಂತದ್ದಾಗ್ತಾ ಇಲ್ಲ, ಮತ್ತೊಂದು ಕಡೆ ಎಲ್ಲ ಸಮಸ್ಯೆಗಳು ಡೆವಲಪ್ಮೆಂಟ್ಸ್ ವರ್ಕ್ ಅಂತಂದ್ರೆ ಸ್ಪಾಟ್ ವಿಸಿಟ್ ಆಗುವಂತ ಕೆಲಸಗಳು ಆಗ್ತಾ ಇಲ್ಲ. ಇದನ್ನ ತಾವು ವಿರೋಧ ಪಕ್ಷದವರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಏಕಾಂಗಿಯಾಗಿದ್ರು ಸಹ ಭೀಕರ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪರು ಯಾವ ರೀತಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ
ರೈತ ಸಂಕಷ್ಟದಲ್ಲಿರುವಂತ ರೈತರಿಗೆ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ರು. ಮನೆ ಕಳ್ಕೊಂಡಂತ ಬಡವರಿಗೆ 5 ಲಕ್ಷ ರೂಪಾಯಿ ಅನುದಾನ ಪರಿಹಾರ ಘೋಷಣೆ ಮಾಡಿದ್ರು. ಯಾರು ಪಾತ್ರೆ ಪಡೆಗೆ ಕಳೆದುಕೊಂಡಿದ್ರು 10,000 ರೂಪಾಯಿ ತತ್ಕ್ಷಣ ರಿಲೀಸ್ ಮಾಡುವಂತ ಕೆಲಸ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕು ತಾವು ರೈತರ ಪರವಾಗಿ. ಅತಿವೃಷ್ಟಿಯಾಗಿ ಕಳೆದ 2 ತಿಂಗಳಿಂದ ರೈತರು ಪರದಾಡ್ತಾ ಇದ್ರು ಸಹ ಇಲ್ಲಿಯವರೆಗೂ ಸಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿನಃ ₹1 ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕರಿ ಟೋಪಿ ಕದನ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ಆರ್.ಆರ್. ನಗರದ ಜನರಿಗೆ ಅವಮಾನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಈ ದರ್ಪದ ಮನಸ್ಥಿತಿಯನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡಿಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಮಾತಾಡಿಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು. ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂತಹ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂತಹ ಅಪಮಾನ ಇದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಮಂತ್ರಿಮಂಡಲದ ಬಹುತೇಕ ಸಚಿವರು ಸೈಲೆಂಟ್. ಎಲ್ಲೋ ಒಂದ್ ಕಡೆಗೆ ರೈತರನ್ನ ಭೇಟಿಯಾಗುವಂತದ್ದಾಗ್ತಾ ಇಲ್ಲ, ಮತ್ತೊಂದು ಕಡೆ ಎಲ್ಲ ಸಮಸ್ಯೆಗಳು ಡೆವಲಪ್ಮೆಂಟ್ಸ್ ವರ್ಕ್ ಅಂತಂದ್ರೆ ಸ್ಪಾಟ್ ವಿಸಿಟ್ ಆಗುವಂತ ಕೆಲಸಗಳು ಆಗ್ತಾ ಇಲ್ಲ. ಇದನ್ನ ತಾವು ವಿರೋಧ ಪಕ್ಷದವರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಏಕಾಂಗಿಯಾಗಿದ್ರು ಸಹ ಭೀಕರ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪನವರು ಯಾವ ರೀತಿ ಇಡೀ ರಾಜ್ಯದ ಪ್ರವಾಸನ ಮಾಡಿ ರೈತ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ರು. ಮನೆ ಕಳ್ಕೊಂಡಂತ ಬಡವರಿಗೆ 5 ಲಕ್ಷ ರೂಪಾಯಿ ಅನುದಾನ ಪರಿಹಾರ ಘೋಷಣೆ ಮಾಡಿದ್ರು. ಯಾರು ಪಾತ್ರೆ ಪಡೆಗೆ ಕಳೆದುಕೊಂಡಿದ್ರು 10,000 ರೂಪಾಯಿ ತತ್ಕ್ಷಣ ರಿಲೀಸ್ ಮಾಡುವಂತ ಕೆಲಸ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕು ತಾವು ರೈತರ ಪರವಾಗಿ. ಅತಿವೃಷ್ಟಿಯಾಗಿ ಕಳೆದ 2 ತಿಂಗಳಿಂದ ರೈತರು ಪರದಾಡ್ತಾ ಇದ್ರು ಸಹ ಇಲ್ಲಿಯವರೆಗೂ ಸಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿನಃ ₹1 ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ.